ತುಳುಕೂಟ ಕತ್ತಾರ್ ತನ್ನ ವಾರ್ಷಿಕ ರಕ್ತದಾನ ಶಿಬಿರವನ್ನು ಡಿಸೆಂಬರ್ 15ರ ಶುಕ್ರವಾರದಂದು ಆಯೋಜಿಸಿತು. ಹಮಾದ್ ಮೆಡಿಕಲ್ ಕಾರ್ಪೊರೇಷನ್ನ ರಕ್ತದಾನ ಘಟಕದಲ್ಲಿ ಬೆಳಿಗ್ಗೆ 8ರಿಂದ ಮೊದಲುಗೊಂಡು ಮಧ್ಯಾಹ್ನ ತನಕ ನಡೆದ ಈ ಶಿಬಿರದಲ್ಲಿ 50ಕ್ಕಿಂತ ಹೆಚ್ಚು ದಾನಿಗಳು ರಕ್ತದಾನ ಬಿಟ್ರ. ತುಳುಕೂಟದ ಅಧ್ಯಕ್ಷ ಶ್ರೀಯುತ ಅಸ್ಮತ್ ಅಲಿ ಅವರು ದಾನಿಗಳನ್ನ ಹಾಗೂ ಗಣ್ಯರನ್ನ ಬರಮಾಡಿಕೊಂಡ್ರು. ಅಲಬೀರ್ ಮೆಡಿಕಲ್ ಸೆಂಟರ್ನ ವೈದ್ಯ ಡಾಕ್ಟರ್ ಶಿರೀಶ್ ಶೆಟ್ಟಿ ರಕ್ತದಾನದಿಂದ ಆಗುವ ಉಪಯೋಗ ಹಾಗೂ ಅನುಕೂಲಗಳ ಬಗ್ಗೆ ಸಂಕ್ಷಿಪ್ತ ಉಪನ್ಯಾಸ ಬಿಟ್ರು. ಭಾರತೀಯ ಸಾಂಸ್ಕೃತಿಕ ಕಚೇರಿಯ ಅಧ್ಯಕ್ಷೆ ಶ್ರೀಮತಿ ಮಿಲನ್ ಅರುಣ್ ರವರು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ರು. ಕರ್ನಾಟಕ ಸಂಘದ ಅಧ್ಯಕ್ಷ ಎಚ್ಕೆ ಮಧು, ಕೆಎಂಸಿಎ ಉಪಾಧ್ಯಕ್ಷೆ ಶ್ರೀಮತಿ ಆಯಿಷಾ ರಫೀಕ್, ಎಂಸಿಸಿ ಅಧ್ಯಕ್ಷ ಪ್ರಕಾಶ್ ನೊರನ್ನ, ಎಸ್ಕೆಎಂಡಬ್ಲ್ಯೂಎನ ಸುಹೇಬ್ ಅಹಮದ್, ಬನ್ಸ್ ಕತಾರ್ನ ನವನೀತ್ ಶೆಟ್ಟಿ, ಐಸಿಪಿಎಫ್ನ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಗೌಡ, ತುಳುಕೂಟದ ಸ್ಥಾಪಕ ಸದಸ್ಯ ಸೈಯದ್ ಅಬ್ದುಲ್ ಹಯೇ, ಎಂಐ ಫರೀದ್, ಐಸಿಸಿನ ದಿವಾಕರ್ ಪೂಜಾರಿ, ಹಾಗೆಯೇ ತುಳುಕೂಟದ ಮಾಜಿ ಅಧ್ಯಕ್ಷರುಗಳಾದ ರಾಮಚಂದ್ರ ಶೆಟ್ಟಿ ಹಾಗೂ ಸೀತಾರಾಮ್ ಶೆಟ್ಟಿ ರಕ್ತದಾನದಲ್ಲಿ ಪಾಲ್ಗೊಂಡ್ರು. ಕೂಟದ ಉಪಾಧ್ಯಕ್ಷ ಕಿರಣ್ ಆನಂದ್ ಧನ್ಯವಾದವಿದ್ರು. ಕ್ಯಾಮರಾಮನ್ ಕೆವಿನ್ ಅರುಣ್ನ ಜೊತೆ ನಿತೀಶ್ ದೊಡ್ಡಣ್ಣಗುಡ್ಡೆ, ವಿ4 ನ್ಯೂಸ್ 24/7 ದೋಹಾ, ಕತಾರ್.